ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪೇಜ್ ಆ್ಯಂಡ್ ಆಫ್ ಗೈಸ್. ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಡಿವರ್ಮಿಂಗ್ ಮಾಡಿರಲಿಲ್ಲ ಅಕ್ಕಿಗಳಿಗೆ. ಇನ್ನೇನು ಸೀಸನ್ ಸ್ಟಾರ್ಟ್ ಆಯಿತು. ಅಷ್ಟರಲ್ಲಿ ನಾವು ಡಿವರ್ಮಿಂಗ್ ಮಾಡ್ಕೋಬೇಕು. ಡಿವರ್ಮಿಂಗ್ ವ್ಯಾಕ್ಸಿನ್ ಎಲ್ಲ ಮಾಡ್ಕೋಬೇಕು. ಅಕ್ಕಿಗೆ ಯಾವುದೇ ಇನ್ಫೆಕ್ಷನ್ ಬರ್ಬಾರ್ದು ಅಂದ್ಬಿಟ್ಟು ರೆಡಿ ಮಾಡ್ಕೋಬೇಕು. ಈಗಲೇ ನಾವೇನೂ ಡಿವರ್ಮಿಂಗ್ ಮಾಡಿರಲಿಲ್ಲ. ಈಗ ಡಿವರ್ಮಿಂಗ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಬಂದು ಮೆಡಿಸನ್ ಏನೇನು ರೆಡಿ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಿದ್ದೀವಿ. ಇದೊಂದು ಮೆಡಿಸನ್ನು, 10 ml ಸಿರೇಂಜು, ಒಂದು ಡಬ್ಬ, ಇನ್ನೊಂದು 1 ಲೀಟ್ರ್ ನೀರು. ಈಗ 1 ಲೀಟ್ರ್ ನೀರು ಫುಲ್ಲು ಇದು ಬ್ರ್ಯಾಂಡಿ ಪ್ಲೇಸ್ ಅಂತ ಅಂದ್ಬಿಟ್ಟು ಚಿಕ್ಕಕ್ಕಿಗೆಲ್ಲ ಯೂಸ್ ಮಾಡಿರ್ತಾರೆ. ಓಸೆ ನಾವು ಇದೇ ಯೂಸ್ ಮಾಡಿದ್ವು. ಇದು ಒಂದು 10 ml ಸಿಗಲಿಲ್ಲ, ಇದು 12 ml. 10 ml ಸಿರೇಂಜ್ ತಗೊಂಡು ಒಂದು ಅಕ್ಕಿಗೆ 10 ml ಹೊಡೆದ್ರೆ ಮುಗೀತು. ಓಕೆನಾ? ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಈಗ ಬನ್ನಿ, ಈಗ ನೀರು 1 ಲೀಟ್ರ್ ಹಾಕೊಳ್ಳೋದ. 1 ಲೀಟ್ರ್ ಒಳಗೆ ಈ ಡ್ರಾಪ್ಸ್ ಈ ಮೆಡಿಸನ್ನು 1 ಲೀಟ್ರಿಗೆ ಫುಲ್ಲು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಎಷ್ಟು ಅಕ್ಕಿಗೆ ಐತೆ ಅಷ್ಟು ಅಕ್ಕಿಗೆ 10 ml ಹೊಡ್ಕೊಂಡ್ಬಿಟ್ರೆ ಸಾಕು. ಮಿನಿಮಮ್ ಅಂದರೆ ಒಂದು 50ರಿಂದ 60 ಅಕ್ಕಿ 70 ಅಕ್ಕಿ ಮಾಡ್ಬೋದು. ಓಕೆನಾ? ಈಗ ಬನ್ನಿ, ಆಯ್ತು ಈಗ ಮಾಡೋದ. ಈಗ ನೀರು ಹಾಕೊಂಡಾಯ್ತು, ಮೆಡಿಸನ್ನು ಎಲ್ಲ ಹಾಕೊಂಡು ನೋಡಿ. ಈಗ ಫೋಟೋ ಬೇಕಾದ್ರೆ ಸೈಡಲ್ಲಿ ಹಾಕ್ತೀನಿ ನಾನು. ಅದು ನಾರ್ಮಲ್ ಮೆಡಿಕಲೆಲ್ಲ ಸಿಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಫುಲ್ಲು ಇದು ಹಿಂಗೆ ಸೇರಿದಲ್ಲಿ ತಗೊಂಡು ಮಿಕ್ಸ್ ಮಾಡಿ ಹಿಂಗೆ ಎಳೆದು ಹಿಂಗೆ ಬಿಡಿ, ಹಿಂಗೆ ಫುಲ್ಲು ಪಕ್ಕ ಮಿಕ್ಸ್ ಐತೆ. ಅಲ್ಲಿ ಹಿಂಗೆ ಬಿಟ್ರೆ ಫುಲ್ಲೆಲ್ಲ ಮಿಕ್ಸ್ ಐತೆ. ಬನ್ನಿ ಗೈಸ್, ಈಗ ಒಂದೊಂದು ಅಕ್ಕಿ ಗಿಡದೆ 2-3 ಜನ ಇದ್ದರೆ ಆರಾಮಾಗಿ ಓಡಿಸ್ಬೋದು. ಸದ್ಯಕ್ಕೆ ನಾವು ಈಗ 2 ಇದ್ದೀವಿ, ಆರಾಮಾಗಿ ಓಡಿಸ್ತೀವಿ. ಈಗ 2 ಇದ್ದರೆ ತೊಂದರೆ ಏನಿಲ್ಲ. ಈಗ ಒಂದೊಂದು ಅಕ್ಕಿಗಿಂದ ಹೊಡೆದು ಹೊಡಿಸ್ಬೋದು. ನಾವು ಕೆಡ್ಸಕ್ಕೆ ಬರಲ್ಲ ಅಂದ್ಬಿಟ್ಟು ನಾನೇ ಹೊಡಿಸ್ತಾ ಇರೋದು. ಅವನು ಹೊಡಿಸ್ತೀವಿ. 10 ml ಹೊಡಿಸಿ ಅಷ್ಟೇ. 10 ml ಹೊಡಿಸ್ಬಿಟ್ಟು ಬಿಟ್ಬಿಡೋದು. ನಾರ್ಮಲ್ ಈಗ ಮೇವಿನ ಬಗ್ಗೆ, ಫೀಡ್ ಬಗ್ಗೆ ಅಂತ ಬಂದರೆ ನೆಕ್ಸ್ಟ್ ಹೇಳ್ತೀನಿ. ಅದು ಈಗ ನೋಡಿ ಹೆಂಗೆ ಹೊಡಿಸ್ತೀವಿ ಅಂತ. ಏನಿಲ್ಲ, ಒಬ್ಬರೇ ಇದ್ದರೂ ಆರಾಮಾಗಿ ಹೊಡ್ಸ್ಕೊಬೋದು. ಸ್ವಲ್ಪ ನಾವು ವಿಡಿಯೋ ಮಾಡ್ತಾರಿಂದ ಹೆಂಗೆ ಹೊಡ್ಸೋದು ಅಂತ ನೀಟಾಗಿ ಕಾಣಲಿ ಅಂದ್ಬಿಟ್ಟು ಓಕೆನಾ ಗೈಸ್? ಇದೇ ಥರ ಒಂದು ಅಕ್ಕಿಗೆ 10 ml ಹೊಡ್ಸ್ಬಿಟ್ಟು ಬಿಟ್ಬಿಡೋದು. ಫಸ್ಟೇ ಗೂಡು ಕ್ಲೀನ್ ಮಾಡ್ಕೊಬಿಡಿ. ಪೇಪರ್ ಹಾಕ್ಕೊಬಿಡಿ. ಯಾಕಂದರೆ ಒಳ ಬಿದ್ದಷ್ಟೇ ಪೇಪರು ಎತ್ತು ಬಿಸಾಕ್ಬಿಡ್ಬೇಕು. ಪೇಪರ್ ಸಿಗುತ್ತಾನೆ ಅಂತ ಒಂದು ಸಿಂಗಲ್ ಕನೆಕ್ಟ್ ಪೇಪರ್ ಇಲ್ಲ. ಬ್ರೀಡಿಂಗ್ ಕೇಜ್ಗಳಿಗೆ ಮಾತ್ರ ಬಳಸ್ತಾ ಇದ್ದೀವಿ ಪೇಪರ್ ಸದ್ಯಕ್ಕೆ. ಹಂಗಾಗಿ ನಾವು ಅಲ್ಲೇ ಈಗ ಹುಳ ಬಿದ್ದಷ್ಟೇ ಮಾರನೇ ದಿವಸ ಬೆಳಗ್ಗೆ ಎದ್ದು ಹುಳ ಬಿದ್ದಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀವಿ. ಕ್ಲೀನ್ ಮಾಡ್ಕೊಂಡು ಅದೇ ಪೊಸಿಷನ್ನು ಮತ್ತೆ ಸ್ಟಾರ್ಟ್ ಆಗುತ್ತೆ.
ಸೊ ಗೈಸ್ ನೋಡಿ ಹೆಂಗೆ ನಿಧಾನಕ್ಕೆ ಒಂದೊಂದು ಅಕ್ಕಿ ಓಡಿಸ್ಬಿಟ್ಟು ಮಿಕ್ಕಿದ್ದು ಏನಾರೋ ಜಾಸ್ತಿ ಖಾಲಿಯಾಗಿಲ್ಲ ಇನ್ನೂ ಮಿಕ್ಕೈತೆ ಇನ್ನೂ ಐತೆ ಅನ್ನೋಂಗಿದ್ರೆ ದಯವಿಟ್ಟು ಹೇಳ್ತೀನಿ ನೋಡಿ, ಇದು ತಗೊಂಡು ದೂರ ಎಸ್ಬಿಡಿ. ಸೊ ಗೈಸ್ ಮುಕ್ಕಾಲು ಭಾಗ ಅಕ್ಕಿಗೆಲ್ಲ ಹೊಡ್ಸಾಯ್ತು. ಇನ್ನೊಂದು 2 ಅಕ್ಕಿ ಇದೆ, ಮುಂಗಡೆ 2 ಅಕ್ಕಿ ಇವೆ, ಅವು ಕೊಡಿಸ್ಬಿಟ್ರೆ ಮುಗೀತು ನೋಡಿ. ಈಗ ಏನು ಎಲ್ಲ ಗೂಡೆಲ್ಲ ಕ್ಲೀನ್ ಮಾಡಿದ್ದೀವಿ. ನಾಳೆ ಇದೊಂದಕ್ಕೆ ಮಾತ್ರ ಸಿಂಗಲ್ ಕೆಜಿಗೆ ಮಾತ್ರ ಪೇಪರ್ ಹಾಕಿಲ್ಲ. ಈ ಕಡೆ ಬೀಡಿಂಗ್ ಕ್ರೇಜಲ್ಲಿ ಎಲ್ಲ ಪೇಪರ್ ಹಾಕಿದ್ದೀವಿ. ನೈಟು ಇಲ್ಲಾಂದರೆ ನೋಡೋದ, ನೈಟು ಇಲ್ಲ ಬೆಳಿಗ್ಗೆ ಅಷ್ಟರಲ್ಲಿ ರಿಸಲ್ಟ್ ಬರುತ್ತೆ, ಅಲ್ಲಿ ಗಂಟೆ ವೆಯ್ಟ್ ಮಾಡೋದ. ಓಕೆನಾ? ನೆಕ್ಸ್ಟು ನೈಟ್ ಇಲ್ಲ ಬೆಳಗ್ಗೆ ಸಿಗ್ತೀನಿ ಗೈಸ್. ಅಷ್ಟರಲ್ಲಿ ಬೆಳಗ್ಗೆ ಎಲ್ಲ ಬಿದ್ದಿರುತ್ತಲ್ಲ, ಬೆಳಗ್ಗೆ ಸಿಗ್ತೀನಿ, ವಿಡಿಯೋ ಮಾಡ್ತೀನಿ. 100% ರಿಸಲ್ಟ್ ಐತೆ ಅಂತಾರೆ. ರಿಸಲ್ಟ್ ಇದ್ದರೆ ಮಾತ್ರ ವಿಡಿಯೋ ಹಾಕೋದು, ಇಲ್ಲಾಂದರೆ ಹಾಕೋದಿಲ್ಲ ನಾನು. ಇದೇ ಸಲ ನಾನು ಸುಮಾರು ಸಲ ಮಾಡಿದ್ದೀನಿ, ಒಂದು ಹೋದ ಸೀಸನಲ್ಲೂ ಮಾಡಿದ್ದೆ, ಯಾವುದೋ ಒಂದು ಹಾಕಿದ್ದೆ, ಅದರಲ್ಲಿ ರಿಸಲ್ಟ್ ಇರಲಿಲ್ಲ. ಹಂಗಾಗಿ ನಾನು ಆ ವಿಡಿಯೋನ ಬಿಡಲಿಲ್ಲ ನಾನು. ನೋಡೋದ ಈಗ. ಸೊ ಗೈಸ್ ಈಗ ನೈಟ್ ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂದರೆ, ನೀರು ಮೇವೆಲ್ಲ ಕೊಟ್ಟಾಗೋಯ್ತು. ಅಂದರೆ ರಾಗಿನೇ ನಾರ್ಮಲು ರಾಗಿ ಎಲ್ಲ ಕೊಟ್ಟು ನೀರು ಕೊಟ್ಟಾಯಿತು. ಅಕ್ಕಿ ಟೆಸ್ಟ್ ಮಾಡ್ಬಂದು ನೋಡ್ರೆ ನೋಡಿ ಎಷ್ಟು ಹುಳ ಬಿದ್ದೈತೆ ಅಂದರೆ ಇದರಲ್ಲಿ. ಯಾವುದು ಗೊತ್ತಾ, ಇದರಲ್ಲಿ ಆಡೋ ಅಕ್ಕಿ, ರೇಗ್ತಾರ ಅಕ್ಕಿ ಇದು. ಈಚೆ ಹೊಂಟೈತೆ ವಿಡಿಯೋ ಮಾಡ್ಬೇಕಾರೆ ನಾನು, ಅದರಲ್ಲಿ ಹುಳ ಬಿದ್ದಿರೋದು ನೋಡಿ. ಎಷ್ಟು ವೈಟ್ಗೆ ಕಾಣಿಸ್ತದೆ ನೋಡಿ, ಮೋಷನ್ ಮೇಲೆ ನೋಡಿ ಗೊತ್ತಾಗುತ್ತೆ. ಸುಮಾರು ಒಂದು 4 ಅಕ್ಕಿಗೆ ಹಂಗೆ ಬಿದ್ದೈತೆ, ಪರವಾಗಿಲ್ಲ, ರಿಸಲ್ಟ್ ಐತೆ. 100% ರಿಸಲ್ಟ್ ಹೇಳಿದ್ರು, ಅದೇ ಥರ ರಿಸಲ್ಟ್ ಬಂದೈತೆ. ಇನ್ನೂ ಹಂಗೆ ಹೊಡಕೋದ್ರೆ ಕೆಳಗಡೆ ಒಂದು 4-5 ಅಕ್ಕಿಗೆ ಬಿದ್ದೈತೆ. ಸುಮಾರು ಅಕ್ಕಿಗೆ ಬಿದ್ದಿಲ್ಲ, ಅಂದರೆ ಬೆಳಿಗ್ಗೆ ಗಂಟೆ ಟೈಮ್ ಇರೋದು ಅದು. ಬೆಳಗ್ಗೆ ಗಂಟೆನೂ ಬಿಡ್ಬೋದು, ಇಲ್ಲ ಒಂದು ದಿನ ಬಿಟ್ಕೊಂಡು ಬಿಡ್ಬೋದು, ಹೇಳೋಕ್ಕಾಗಲ್ಲ ಹೆಂಗೆ ಅಂದ್ಬಿಟ್ಟು. ಈಗ ನೋಡಿ, ಈಗ ನೈಟೇ ಬಿದ್ದೈತು. ಈಗ ಬೆಳಿಗ್ಗೆನೋ ಮಾಡಿದ್ದೆ, 11 ಗಂಟೆಲಿ ಮಾಡಿದ್ದೆ, ಈಗ ಆಲೇ ಬಿದ್ದೈತು, ನೈಟೇ ಬಿದ್ದೈತು. ನೋಡ್ತಾ ಇರ್ಬೋದು ನೀವು ಹುಳಗಳನ್ನ. ಈ ಥರ ಯಾಕಪ್ಪ ಮಾಡೋದು ಅಂತಂದರೆ, ಅಕ್ಕಿಗಳಿಗೆ ಡಿವರ್ಮಿಂಗ್ ಮಾಡೋ ಟೈಮಲ್ಲಿ, ಬ್ರೀಡಿಂಗ್ ಹಾಕೋ ಟೈಮಲ್ಲಿ ಮೊಟ್ಟೆ ಇಕ್ಕಲ್ಲ, ಏನೇ ಮೇವು ಕೊಟ್ಟರು ದಪ್ಪ ಆಗಲ್ಲ, ಅಕ್ಕಿ ಗ್ರೋತ್ನೆಸ್ ಕಮ್ಮಿ ಆಗಿರುತ್ತೆ. ಯಾರೋ ನೋಡೋರು ಏನಪ್ಪ ಇವನು ಮೇವೆ ಹಾಕೋದಿಲ್ಲ ಅಂತಾರೆ. ಸೊ ಓಕೆ ಗೈಸ್, ನೆಕ್ಸ್ಟು ಬೆಳಿಗ್ಗೆ ಸಿಗ್ತೀನಿ, ಟೈಮ್ ಆಗೋಯ್ತು. ಗೈಸ್ ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ವಿಡಿಯೋ. ಗೈಸ್ ನೋಡಿ, ನೆನ್ನೆ ಮಾಡಿದ್ನಲ್ಲ ಡಿವರ್ಮಿಂಗು, ಇವತ್ತು ಎಷ್ಟು ಅಕ್ಕಿಗಳಲ್ಲಿ ಬಿದ್ದೈತೆ. ನೆನ್ನೆ ನೈಟು ಸುಮಾರು ಅಕ್ಕಿಗಳು ಕಮ್ಮಿ ಬಿದ್ದಿದ್ವು, ಹಂಗಾಗಿ ಇವತ್ತಿಗೆಲ್ಲ ಆಲ್ಮೋಸ್ಟ್ ಬಿದ್ದೋಗಿರ್ಬೇಕು. ಬನ್ನಿ ನೋಡೋದ ನೋಡಿ, 11 ಅಕ್ಕಿಗೆ ತೋರಿಸ್ಕೊಬತ್ತೀನಿ. ಇದೇ ರೇಗ್ತಾರೋ, ಅಂದರೆ ನೆನ್ನೆ ಎಸ್ಕೇಪ್ ಆಗ್ಬಿಟ್ಟಿತ್ತು ವಿಡಿಯೋ ಮಾಡೋ ಟೈಮಲ್ಲಿ, ಸ್ವಲ್ಪ ಗಾಬರಿ ಅಲ್ವಾ, ಅದು ಹಂಗಾಗಿ. ಅಲ್ಲಿ ನೋಡಿ ಎಷ್ಟಪ್ಪ ಹುಳ ಬಿದ್ದೈತೆ ಚೀನಿ ಗಂಡಲ್ಲಿ. ಸುಮಾರು ಹುಳಗಳು ಬಿದ್ದೈತೆ, ಪರವಾಗಿಲ್ಲ, ರಿಸಲ್ಟ್ ಐತೆ. ನೀವು ಚೆಕ್ ಮಾಡಿ, ಆಲ್ರೆಡಿ ಇದು ಕೊಟ್ಟಿದ್ದೀನಿ ನಾನು, ಫೋಟೋ ಅಲ್ಲಿ ವಿಡಿಯೋದಲ್ಲಿ ಐತೆ. ಎಲ್ಲ ಥರಲ್ಲೂ ಕೊಡ್ತೀನಿ, ಫೋಟೋ ಬೇಕಾದ್ರೆ DM ಮಾಡಿ ನೀವು, ಗೊತ್ತಾಗಲಿಲ್ಲ ಅಂತಂದರೆ. ನಾರ್ಮಲ್ ಮೆಡಿಕಲ್ ಸಿಗುತ್ತೆ ನಿಮಗೆ. ನೋಡಿ ಈಗ ಎಷ್ಟು ಹುಳಗಳು ಬಿದ್ದೈತೆ ಅಂದರೆ, ಎಲ್ಲ ಗುಡಲ್ಲೂ ಬಿದ್ದೈತೆ, 1-2 ಗುಡಲ್ಲಿ ಬಿದ್ದಿಲ್ಲ. ಇನ್ನು ಫುಡ್ ಮೇಂಟೆನ್ಸಿಗೆ ಬಂತಂದರೆ, ಈಗ ಅಕ್ಕಿ ಡಿವರ್ಮಿಂಗ್ ಮಾಡೋಕ್ಕೆ ಮುಂಚೆನೇ ಅಕ್ಕಿ ಹೆಲ್ತಿಯಾಗಿರ್ಬೇಕು, ಅಕ್ಕಿ ನಾರ್ಮಲ್ ಆಗಿರ್ಬೇಕು. ಹಿಂಗೆ ಗುಡ್ರ ಕೂತ್ಕೊಳ್ಳೋದು, ಹಿಂಗೆ ಏನೋ ರೋಗ ಬಂದಿರೋಕ್ಕೆಲ್ಲ ಮಾಡೋಕ್ಕೋಗ್ಬೇಡಿ. ರಾಗಿ ಬಂದು ಡಿವರ್ಮಿಂಗ್ ಮಾಡೋದಾದ್ಮೇಲೆ ಬರೀ ರಾಗಿನೇ ಕೊಡ್ಬೇಕು, ದಪ್ಪ ನಾವು ಏನೂ ಕೊಡೋಂಗಿಲ್ಲ. ನೋಡಿ ಈ ಸಲ ಅಂದರೆ ಫುಲ್ಲು ಸಮ್ಮರ್ ಟೈಮು, ಹೆವಿ ಬಿಸಿಲು ಇದು. ಅಕ್ಕಿಗೆ ದಪ್ಪ ಮೇವು ಕೊಟ್ಟಷ್ಟು ಅಕ್ಕಿ ಅರ್ಗನೆ ಮಾಡ್ಕೊಳ್ಳಲ್ಲ. ಸುಮಾರು ಬ್ರೀಡಿಂಗ್ ಕೇಜಲ್ಲೂ ಅಷ್ಟೇ, ಎಲ್ಲ ಗುಡಲ್ಲೂ ಬಿದ್ದೈತೆ ಹುಳಗಳು. ಆಲ್ಮೋಸ್ಟು
ವ್ಯಾಕ್ಸಿನ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಎಡಿಟ್ ಮಾಡ್ಬೇಕು ಒಂದು ಸ್ವಲ್ಪ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ವ್ಯಾಕ್ಸಿನ್ ವೀಡಿಯೋ ಬಿಡ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವ್ಯಾಕ್ಸಿನ್ ವೀಡಿಯೋ ಮಾಡ್ಬೇಕಲ್ಲ, ವ್ಯಾಕ್ಸಿನ್ ವೀಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟ್ ಹಾಕ್ಬಿಡಿ. ಓಕೆ ಗೈಸ್.